501 ಜೋಡಿಗಳಿಗೆ ಕೂಡಿ ಬಂತು ಉಚಿತ ಸಾಮೂಹಿಕ ವಿವಾಹ ಭಾಗ್ಯ. ಸಂತೋಷ್ ಲಾಡ್ ಫೌಂಡೇಶನ್ ಹಾಗೂ ದಿವಂಗತ ಗೋವಿಂದಪ್ಪ ಜುಟ್ಟಾಳ್ ಪ್ರತಿಷ್ಠಾನದಿಂದ ಸರ್ವಧರ್ಮ ಸಾಮೂಹಿಕ ವಿವಾಹ. ಸಮಾಜಮುಖಿ ಕಾರ್ಯಗಳಿಂದ ಹೆಸರಾಗಿರುವ ಶ್ರೀ ಚಂದ್ರಶೇಖರ ಗೋ ಜುಟ್ಟಲ್ ಅವರಿಂದ ಆಯೋಜನೆ. ವಧುವರರಿಗೆ ಬಟ್ಟೆ, ತಾಳಿ, ಕಾಲುಂಗರ ಕೊಟ್ಟು ಉಚಿತ ವಿವಾಹ ಭಾಗ್ಯ ಕಲ್ಪಿಸಿದ ಬಡವರ ಆಶಾ ಕಿರಣ ಶ್ರೀ ಚಂದ್ರಶೇಖರ್ ಜುಟ್ಟಲ್. ಹೌದು, ಸುಮಾರು 22 ವರ್ಷಗಳಿಂದ ನಿರಂತರವಾಗಿ ಉಚಿತ ಸಾಮೂಹಿಕ ವಿವಾಹ ಮಾಡಿಕೊಂಡು ಬರುತ್ತಿದ್ದಾರೆ. ಜಾತಿ ಮತ ಭೇದ ಭಾವ ಇಲ್ಲದೆ ಸರ್ವಧರ್ಮ ಸಾಮೂಹಿಕ ವಿವಾಹ ರೂವಾರಿಗಳಾದಂತಹ ಚಂದ್ರಶೇಖರ್ ಜುಟ್ಟಲ್. ಎಸ್, ಮದುವೆ ಎಂದರೆ ಬಡವರ ಪಾಲಿಗೆ ಶಾಪವಾಗಿ ಪರಿಣಮಿಸಿರುವ ಪ್ರಸ್ತುತ ದಿನಗಳಲ್ಲಿ ಬಡವರಿಗೆ ಅನುಕೂಲವಾಗಲೆಂದೇ ಶ್ರೀ ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ದಿವಂಗತ ಗೋವಿಂದಪ್ಪ ಜುಟ್ಟಲ್ ಪ್ರತಿಷ್ಠಾನ ಹಾಗೂ ಮಾನವ ಬಂಧುತ್ವ ವೇದಿಕೆಯ ವತಿಯಿಂದ ಕುಂದಗೋಳದ ಮಾಜಿ ಶಾಸಕರಾದಂತಹ ದಿವಂಗತ ಗೋವಿಂದಪ್ಪ ಜುಟ್ಟಲ್ ಅವರ ವಂಶಜರಾದಂತಹ ಶ್ರೀ ಇಂತಹ ಸಮಾಜಮುಖಿ ಕಾರ್ಯಗಳಲ್ಲಿ ನಿಸ್ವಾರ್ಥ ಸೇವೆ ಮಾಡುತ್ತಿರುವ ಶ್ರೀ ಚಂದ್ರಶೇಖರ ಗೌ ಜುಟ್ಟಲ್ ಇವರಿಂದ ಉಚಿತ ಸಾಮೂಹಿಕ ವಿವಾಹವನ್ನ ಇದೇ ಏಪ್ರಿಲ್ 20 ಭಾನುವಾರದಂದು ಕಮಡೊಳ್ಳಿಯ ವಿಬಿ ಪಾಟೀಲ್ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು 501 ಜೋಡಿಗಳಿಗೆ ಬೃಹತ್ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹವನ್ನು ಆಯೋಜಿಸಲಾಗಿದೆ ಎಂದು ಚಂದ್ರಶೇಖರ್ ಗೋ ಜುಟ್ಟಾಳ್ ಮಾಹಿತಿ ನೀಡಿದರು. ಪ್ರಸ್ತುತ ಪರಿಸ್ಥಿತಿ ಅಂತಂದ್ರೆ ಏನಿಲ್ಲ, ನಾವು ನಿರಂತರವಾಗಿ ಅಂದ್ರೆ 2003ರಿಂದ ಚಾಲೂ ಮಾಡ್ಕೊತ ಬಂದೀವಿ ನಾವು ಸಾಮೂಹಿಕ ವಿವಾಹನ ಉಚಿತವಾಗಿ. ನಂತರ ನಡಕ್ಕೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಗ್ಯಾಪ್ ಮಾಡಿದ್ವಿ. ನಂತರ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾಡೋಕ್ಕೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ಆವಾಗೂ ಮಾಡೋದಿಲ್ಲ. ಅದನ್ನು ಬಿಟ್ಟು ಉಳಿದ ವರ್ಷದಲ್ಲಿ ನಾವು ನಿರಂತರವಾಗಿ ಪ್ರತಿ ವರ್ಷವೂ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹವನ್ನು ಬಡವರಿಗೆ ಮಾಡ್ತಾನೆ ಬಂದಿದ್ದೀವಿ ಕಲ್ಯಾಣ ಕೆಲಸ. ಈಗ ನಾನು ನಿಮಗೆ ಅದ್ರ ಬಗ್ಗೆ ನಮ್ಮದೊಂದು ಲೆಟ್ರನ್ನು ಕೊಡ್ತೀನಿ. ನಾವು ಎಲ್ಲಿ ತಳಸ್ ಪ್ಲೇಸ್ ಮಾಡಿದ್ದು, ಆಮ್ಯಾಗ ಬಡವರು ಒಂದು ಜೊತೆ ಉಚಿತವಾಗಿ ತಾಳಿ, ಜೊತೆಗೆ ವರನಿಗೆ ದೋತ್ರ, ನೆರು ಶರ್ಟು, ಶೆಲ್ಲೆ, ಟೋಪಿ, ಬಾಸಿಂಗ, ವಧುವಿಗೆ ಸೀರೆ, ಆಮ್ಯಾಗ ಶಾಲು, ಕಾಲುಂಗುರ, ತಾಳಿ ಎಲ್ಲವನ್ನು ನಮ್ಮ ಕಮಿಟಿ ವತಿಯಿಂದ ಕೊಡ್ತೇವೆ. ನಾವು ಅದು ಸಂಪರ್ಕ ಮಾಡಲಿಕ್ಕೆ ನಮ್ಮ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಶಂಭಯ್ಯ ನೀರ್ಲಿಗೆ ಅವರು ಹಾಗೂ ರಾಮಣ್ಣ ಮಲ್ಸಾಲಿ, ಮಲ್ಲಿಕಾರ್ಜುನ ಪಾಟೀಲ್ರು, ಮಹೇಶ್ ಕಣ್ಕಣ್ಣವ್ರು ಅಂತೇಳಿ ಒಂದು 5 ಜನ ಕಮಿಟಿಯನ್ನು ಮಾಡಿದ್ದೀವಿ ನಾವು. ದಿನಾಂಕ 20/4/2025 ರವಿವಾರ ದಿವಸ ಮುಂಜಾನೆ 10 ಗಂಟೆಗೆ ಸರ್ವಧರ್ಮ ಸರ್ವಧರ್ಮದ ಸಭೆ, ನಂತರ ಸರ್ವಧರ್ಮ ಉಚಿತ ಸಾಮೂಹಿಕ. ಒಟ್ಟಾರೆಯಾಗಿ ಕೇವಲ ಸ್ವಾರ್ಥ ಹಿತಕ್ಕಾಗಿಯೇ ಲಾಭಿ ಮಾಡುವ ಇಂತಹ ಮಾನವ ಸಮಾಜದಲ್ಲಿ ನಿಸ್ವಾರ್ಥ ಸೇವೆಯಿಂದ ಬಡವರಿಗೆ, ದೀನ ದಲಿತರಿಗೆ ಇಂತಹ ಕಾರ್ಯಗಳನ್ನು ಮಾಡುವುದರ ಮೂಲಕ ಅವರಿಗೆ ನೆರವಾಗುವ ಚಂದ್ರಶೇಖರ್ ಜುಟ್ಟಲ್ರಂತಹ ನಾಯಕರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂಬುದೇ ನಮ್ಮ ಆಶಯ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.